ಸಮುದ್ರಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ರಣಮೂರ್ತಿ. ಪೂಜಾರಪ್ಪನವ್ರೆ, ಅಮ್ಮ, ಇವತ್ತು ನನ್ನಿಬ್ಬರು ಮಕ್ಕಳು ಹುಟ್ಟಿದಪ್ಪ. ಇವರಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡ್ಬಿಡಿ. ಆಯ್ತಮ್ಮ. ಪೂಜಾರಪ್ಪನವ್ರೆ, ನನ್ ತಂಗಿ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿ. ಪೂಜಾರಪ್ಪನವ್ರೆ, ನಮ್ಮಣ್ಣ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಎಷ್ಟೊಂದು ಪ್ರೀತಿ ವಿಶ್ವಾಸ. ಮಕ್ಕಳೇ, ನೀವಿಬ್ರು ಚೆನ್ನಾಗಿರ್ಲಿ ಅಂತ ನಾನು ಪೂಜೆ ಮಾಡ್ತೀನಿ, ಆಯ್ತಾ? ಆಯ್ತು. ಮುಟ್ಟಿ. ಓಂ ನಾರಸಿಂಹಾಯ ನಮಃ, ಪ್ರಹ್ಲಾದ ಪಾಲಕಾಯ ನಮಃ, ಲಕ್ಷ್ಮೀ ವಲ್ಲಭಾಯ ನಮಃ, ಭಕ್ತ ಪರಿಪೋಷಿತಾಯ ನಮಃ. ಓಂ ಶ್ರೀ ಹರಿಯೇ ನಮಃ. ಒಂದೇ ದಿನ ಇಬ್ರಿಗೂ ಹುಟ್ಟಿದವ ಬರೋದು ಬಹಳ ಅಪರೂಪ ಅಮ್ಮ. ಹೌದು, ಆಶೀರ್ವಾದ ತಗೊಳ್ಳಿ. ಒಳ್ಳೆ ಮಕ್ಕಳು, ದೀರ್ಘಾಯುಷ್ಮಾನ್ ಭವ. ಏನ್ ನಂಜವ್ವ, ಇವತ್ ನಿನ್ ಮಕ್ಕಳದು ಹುಟ್ಟದಬ್ಬ ಅಲ್ವಾ? ಏನ್ ವಿಶೇಷ? ಅವರಿಬ್ಬರಿಗೂ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಈಗ ಮನೆಗೆ ಹೋಗಿ ಅದನ್ನೇ ಮಾಡ್ಬೇಕು. ನಿಂತ್ಕೋ ಅಮ್ಮ, ಬಿಸ್ಲು. ಅಣ್ಣ, ನಿನಗ್ ಬಿಸ್ಲಾಗುತ್ತಲ್ಲ? ಪರವಾಗಿಲ್ಲ ಲಕ್ಷ್ಮಿ, ನೀನ್ ಚೆನ್ನಾಗಿರ್ಬೇಕು. ನನ್ ಮುದ್ದು ಅಣ್ಣ. ಅಲ್ಲೋಡು, ನಿನ್ ಮಕ್ಳಿಬ್ರು ಇಲ್ಲೇ ಬಂದ್ಬಿಟ್ರಲ್ಲ. ಅಯ್ಯೋ ಬಿಸ್ಲು, ಬರ್ಬೇಡಿ ಅಂದ್ರೆ ನನ್ ಮಾತೆ ಕೇಳಲ್ಲ ನೋಡಮ್ಮ. ಶಿವು, ಅಲ್ಲೇ ನೆರಳಲ್ಲಿ ಕೂತ್ಕೊಳ್ರು, ಬೇಗ ಬಂದ್ಬಿಡ್ತೀನಿ, ಮನೆಗೆ ಹೋಗೋಣ. ತಗೋ ಶಿವು, ನೀನು ತಗೋಮ್ಮ, ಕುಡೀರಿ, ನಿಮ್ಗೆ ಇಷ್ಟವಾದ ಪಾಯಸ. ಅಮ್ಮ, ನೀನ್ ಕುಡಿಬೇಕಮ್ಮ. ಈ ಪಾಯಸ ನಿಮ್ಗೋಸ್ಕರ ಮಾಡಿರೋದು ಕಣೋ. ಮೊದ್ಲು ನೀವಿಬ್ರು ಕುಡಿರಿ. ಇಲ್ಲ, ಮೊದಲು ನೀನೇ ಕುಡಿಬೇಕು. ಸರಿ. ಲಕ್ಷ್ಮಿ, ಎದಳು, ಕೇಳು ಬೇಗ. ಅಯ್ಯೋ, ಇಷ್ಟೊಂದು ಮಳೆ ಬರ್ತಾ ಇದ್ದೀನಪ್ಪ. ಎಲ್ಲ ಕಡೆ ಸೋಗ್ತಾ ಇದೆಯಲ್ಲ. ಇದೇನ್ ನಂಜವ್ವ, ಕೆಲ್ಸಕ್ ಬರೋದಿಲ್ವಾ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? ರಾತ್ರಿ ಎಲ್ಲ ಮಳೆಗೆ ಮನೆ ಎಲ್ಲ ಸೋರಿ 6 ಗಂಟೆ ಮಕ್ಕಳು ಮನೆಗಳೇ ಇಲ್ಲ. ಅದಕ್ಕೆ ಹೊಸ ಏನ್ ಸರಿ ಮಾಡೋದಿದೆ, ಅದನ್ನೆಲ್ಲ ಮಾಡ್ಬಿಟ್ಟು ನಾನು ಆಮ್ಯಾಗ ಬರ್ತೀನಿ, ನೀನ್ ಹೋಗು. ಆಯ್ತು ಬಿಡು. ಗಾಡಿ ಕಟ್ಟ. ಚೆನ್ನಾಗಿ ನೋಡ್ಕೋಬೇಕು ಶಿವು. ನಿನ್ ತಗ್ಗಿನ ಕೈ ಬಿಡ್ಬೇಡಪ್ಪ, ಕೈ ಬಿಡ್ಬೇಡಮ್ಮ. ಅಮ್ಮ, ಅಮ್ಮ, ಅಮ್ಮ.
ಅಣ್ಣ ನಂಗ ಅಮ್ಮ ಬೇಕು, ಅಮ್ಮ ಬೇಕು ಅಣ್ಣ. ಅಮ್ಮ ದೇವ್ರ ಹತ್ರ ಹೊರಟೋದ್ಲು, ಅಮ್ಮ ಇನ್ ಬರಲ್ಲಮ್ಮ. ಅಮ್ಮ ಯಾಕೆ ಬರಲ್ಲ? ನಂಗ ಅಮ್ಮ ಬೇಕು. ಅಳ್ಬೇಡ ಲಕ್ಷ್ಮಿ, ಇನ್ ಮುಂದೆ ನಾನೇ ನಿನ್ನ ಅಮ್ಮನ್ ತರ ನೋಡ್ಕೊಳ್ತೀನಿ, ಅಮ್ಮನ್ ತರ ಪ್ರೀತಿ ಮಾಡ್ತೀನಿ. ಇನ್ ಮುಂದೆ ನಾನೇ ನಿಂಗೆ ಅಪ್ಪ ಅಮ್ಮ ಅಣ್ಣ ಎಲ್ಲ ನಾನೇ. ಇದೇ ಅಳ್ತೇನಾ? ಅಲ್ಲ, ತೋಳು ಸ್ವಲ್ಪ ಉದ್ದ ಇರ್ಲಿ. ನೆಕ್ಕು ನೆಕ್ಕು ಇದಕ್ಕಿಂತ ಡೀಪ್ ಆಗಿರ್ಲಿ. ಲೆಂತ್ 2 ಇಂಚ್ ಕಡಿಮೆ ಇಡಿ. ಅಂಗಡಿ ಹಾಕ್ಬೇಕು. ಟೇಪ್ ತಗೊಂಡು ಮೈಯೆಲ್ಲ ಅಳತೆ ತಗೊಂಡ್ರೆ ಎಲ್ಲ ಸರಿ ಹೋಯ್ತದೆ. ಅಳ್ತೀರಾ? ಬೇಡಪ್ಪ, ನಂಗ್ ನಾಚಿಕೆ ಆಗುತ್ತೆ. ಬಳೆಗಾರನ ಹತ್ರ ಕೈ ಕೊಡೋವಾಗ, ಟೈಲರ್ ಹತ್ರ ಮೈ ಕೊಡೋವಾಗ ನಾಚ್ಕೊಂಡ್ರೆ ಫಿಟ್ಟಿಂಗ್ ಸರಿಯಾಗಿ ಇರಲ್ಲ ಕಣವ. ಏನದು ಫಿಟ್ಟಿಂಗ್ ಗಿಟ್ಟಿಂಗ್ ಅಂತ ನಮ್ಮೂರು ಹುಡುಗಿಗೆ ಫಿಟ್ಟಿಂಗ್ ಇಡ್ತಾ ಇದ್ಯಾ? ಹೆಂಗಾಯ್ತು ಮೈಗೆ? ನಾನೇನಂದೆ, ಅಳತೆ ತಗೊಳ್ದೆ ಹೋದ್ರೆ ಫಿಟ್ಟಿಂಗ್ ಸರಿಯಾಗಿರಲ್ಲ ಅಂದೆ. ತಪ್ಪ. ಈ NS ರಾವ್ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಕ್ಕೋಬೇಡ. ನೀನಿಂಗ್ ಮಾತಾಡ್ತಾ ಇರೋ ಸಿಂಗಲ್ ಮೀನಿಂಗ್, ಅವ ಮಾತಾಡಿ ಡಬಲ್ ಮೀನಿಂಗ್. ನಾನೇನ್ ಕಿವಿ ಚೆಂಡು ಹಾಕೊಂಡಿಲ್ಲ. ನೀನು ಊರ್ಗ್ ಹೊಸ್ಬಾ, ಅಮ್ಮ ಜಾಕೆಟ್ ರಾಣಿ, ನೀನ್ ದಯವಿಟ್ಟು ಸೈಡ್ಗ್ ಬಾ, ನನಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅಲ್ಲೇ ನೋಡ್ತಾ ಇದ್ರೆ ಕತ್ತರ್ಸಾಕ್ಬಿಡ್ತೀಯ. ಕತ್ತರಿಸುವಂತೆ ನೀನ್ ಯಾರು ಹೇಳಯ್ಯ? ನಂದೀಶ. ನಂದೀಶ ಈಶ್ವರನ ಗುಡಿ ಮುಂದೆ ಕೂತ್ಕೊಳ್ಳೋದು ಬಿಟ್ಟು ಇಲ್ಲಿ ಯಾಕೆ ಬಂದೆ? ಏಯ್, ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದಬ್ಬಕ್ ಹೊಸ ಬಟ್ಟೆ ಕೊಟ್ಟವನಲ್ಲ, ಅದ್ ಈಸ್ಕೊಂಬ ಅಂದವನೆ. ಆ ಬಟ್ಟೆನಾ? ಬರೋ ವಾರ ಬಾ. ಬರೋ ವಾರನ? ಯಾಕೆ ಕಮ್ಮಿ ಆಯ್ತಾ? ಬರೋ ತಿಂಗಳು ಬಾ. ಏಯ್, ಬರೋ ತಿಂಗಳ? ಒಂದ್ ಕೆಲ್ಸ ಮಾಡು, ಬರೋ ವರ್ಷ ಬಾ. ಹೋಗಯ್ಯ. ತಲೆಗಿಲೆ ಕೆಟ್ಟಿದ್ಯಾ? ಇವತ್ತು ನಮ್ ಲಕ್ಷ್ಮಣ್ ಹುಟ್ಟಿದ್ದಬ್ಬ. ಏನ್ ಮಾತಾಡ್ತಾ ಇದ್ಯಾ? ಹಳ್ಳಿಯವರು ಹುಟ್ಟಿದ ದಿನನೇ ಗೊತ್ತಿರಲ್ಲ, ಹುಟ್ಟಿದ ಹಬ್ಬ ಬೇರೆ. ಅಲ್ಲಯ್ಯ, ಈ ಟೈಲರು ಕಾರ್ಪೆಂಟ್ರು ಆಚಾರರು ಹೇಳಿ ಟೈಮ್ ಸರಿಯಾಗಿ ಕೊಡ್ತಾರೇನಯ್ಯ? ಹೋಗ ಯಾವ ನೋಡ, ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದಬ್ಬದ ದಿನ ತಾನು ಹೊಸ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ತನ್ ತಂಗಿ ಹೊಸ ಬಟ್ಟೆ ಹಾಕೊಂಡಿಲ್ಲ, ನಿನ್ಗೆ ಒಲೆಯ ಕೈ ಇರಲ್ಲ, ತುಳಿಯ ಕಾಲ ಇರಲ್ಲ. ಓಹೋ, ನಿಮ್ ಶಿವಣ್ಣ ಏನ್ ದೊಡ್ಡ ದಾದಾನೇನಯ್ಯ? ದಾದ ಅಲ್ಲ, ಒಳ್ಳೆಯವ್ರಿಗೆ ಧರ್ಮರಾಯ, ನಿನ್ನಂತವ್ರಿಗೆ ಯಮಧರ್ಮರಾಯ. ಶಿವಣ್ಣ, ನಮ್ ಲಕ್ಷ್ಮಣನ್ ಬಟ್ಟೆನ ಈ ಟೈಲರ್ ಇವತ್ತು ಕೊಡಲ್ವಂತೆ. ನಿಜವಾಗ್ಲೂ ಯಮನ್ ತರನೇ ಬರ್ತಾವನೆ, ಬೇರೆ ದಾರಿನೇ ಇಲ್ವಾ? ದಾರಿನೇ ಇಲ್ಲ, ಇನ್ನೇನಿದ್ರು ಗೋರಿನೇ. ಶಿವಣ್ಣನ್ ಕೋಪ ತಡೆಯೋಕೆ ಅವಳ ತಂಗಿಂತ ಮಾತ್ರ ಸಾಧ್ಯ. ಬೇಗ ಹೋಗಿ ಅವಳ ಕಾಲಿಡ್ಕೋ. ಎಲ್ಲದಪ್ಪ ಇವನು? ನಂದೀಶ, ಅಣ್ಣ ನಂದೀಶ, ಎಲ್ಲ ಆಟಲ್ಲ ನನ್ ಮಗ? ಎಲ್ಲೋ ಮಂಗ್ ಮಾಯ ಆಗೋಗ್ಬಿಟ್ಟ ಅಣ್ಣ. ಮಾಯ ಆಗೋದ್ನಾ? ಇವತ್ತ ನನ್ ಮಗ ಎಲ್ ಸಿಕ್ಕರು ಬಿಡಲ್ಲ, ಕತ್ತು ಸಾಕೋಣ. ನಿಮ್ ಮಣ್ಣನ ಮಹಿಮೆ ಗೊತ್ತಾಗದೆ ಇವತ್ ನಿನ್ ಬರ್ಡೇ ಕೊಡ್ಬೇಕಾಗಿದ್ದು ಹೊಸ ಡ್ರೆಸ್ ನಾನು ಹೊಲಿಯಕ್ ಆಗ್ಲಿಲ್ಲ ಕಣಬಾ. ನಿಮ್ ಅಣ್ಣನ ಸಾಯಿಸೋದಕ್ಕೆ ಯಮನ್ ತರ ಬಂದ್ಬಿಟ್ಟ ಕಣಬಾ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ನಿಮ್ ಅಣ್ಣ ನಿನ್ ಮಾತ್ ಕೇಳ್ತಾನಂತೆ, ಹೆಂಗಾರ ಮಾಡಿ ನನ್ ಪ್ರಾಣ ಉಳಿಸು ಶಿಷ್ಟ. ಅಣ್ಣ, ಟೈಲರ್ ನನ್ ಮಗ ಇಲ್ಲೇ ಅವನೇ. ಕೊಡ ಮಚ್ಚ, ಅಯ್ಯೋ ಬಂದ್ಬಿಟ್ಟ, ಕಾಪಾಡಿ ಶಿಷ್ಟ. ಅವ್ನ್ ಒಂದ್ ಏಟ್ ಹೊಡೆದ್ರೆ ನನ್ ಮೇಲೆ ಆಣೆ. ಹುಟ್ಟಿದ ಹಬ್ಬದ ದಿವ್ಸ ಯಾರೇ ಆದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ನೀನ್ ಅವನ್ನ ಸಾಯಿಸ್ಬಿಟ್ರೆ ನಂಗೆ ಹೊಸ ಬಟ್ಟೆ ಬರುತ್ತಾ? ಲಕ್ಷ್ಮಿ, 15 ವರ್ಷದಿಂದ ಪ್ರತಿ ಹುಟ್ಟದಬ್ಬಕ್ಕೂ ನೀವು ಹೊಸ ಬಟ್ಟೆ ಹಾಕೊಳ್ತಾ ಇದ್ದೆ. ಆದ್ರೆ ಇವತ್ತು ಇವನಿಂದ ನಿನ್ ಹೊಸ ಬಟ್ಟೆ ಇಲ್ದಿರೋವಾಗೋಯ್ತು. ಅಣ್ಣ, ನೀನ್ ನನ್ನ ಎಷ್ಟೊಂದ್ ಪ್ರೀತಿಸ್ತೀಯ ಅಂತ ಅವನ್ಗೇನ್ ಗೊತ್ತು? ಉಗಾದಿಗ್ ತರ್ತ್ಯ, ಸಂಕ್ರಾಂತಿ, ದಸರಾ ಹಬ್ಬ, ಆ ಹಬ್ಬ ಈ ಹಬ್ಬ ಎಲ್ಲಾ ಹಬ್ಬಕ್ಕೂ ತರ್ತಾನೆ ಇರ್ತ್ಯ. ಸಾಲ್ದು ಅಂತ ಅಮಾವಾಸ್ಯೆ ಹುಣ್ಣಿಮೆಗೂ ತರ್ತ್ಯ. ಬೀರು ತುಂಬಾ ಬಟ್ಟೆ ಇದೆ. ಇವತ್ ಒಂದಿನ ಹೊಸ ಬಟ್ಟೆ ಇಲ್ಲ ಅಂದ್ರೆ ಏನಾಗುತ್ತಣ್ಣ? ಏನಮ್ಮ ಅಂದೆ? ಇವತ್ತು ನೀನ್ ಹುಟ್ಟದಪ್ಪ. ಇವತ್ತಿನ ದಿವಸ ನೀನ್ ಹೊಸ ಬಟ್ಟೆ ಹಾಕೊಂಡು ಮನೆ ತುಂಬಾ ಮಾರಾಣಿ ತರ ಓಡಾಡ್ತಿರ್ಬೇಕು. ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು. ಇವತ್ತು ಆ ಸಂತೋಷ ಕಿತ್ಕೊಂಡ್ಬಿಟ್ಟ ಅವನು. ಅದರಿಂದ ನನ್ಗೆಷ್ಟು ಸಂಕಟ ಆಗಿದೆ ಗೊತ್ತಮ್ಮ? ಲಕ್ಷ್ಮಿ, ನನ್ಗೆ ನೀನ್ ಬಿಟ್ರೆ ಬೇರೆ ಯಾರಮ್ಮ ಇದ್ದಾರೆ? ಈ ತಂಗಿ ಹಸಿರೆ
ನಿನ್ನ ಅಣ್ಣನ ಉಸಿರಮ್ಮ. ತಪ್ಪಾಯ್ತು ಕನ್ನಡ, ಕ್ಷಮಿಸ್ಬಿಡೋಣ. ಜಗತ್ತಲ್ಲಿ ಎಷ್ಟೋ ಜನ ಅಣ್ಣ ತಂಗಿ ನೋಡಿದೆ, ಆದ್ರೆ ನಿಮ್ಮಂತ ಅಣ್ಣ ತಂಗಿ ನೋಡ್ತಿರೋದು ಇಲ್ಲೇ ಈಗ್ಲೇ ಕನ್ನಡ. ನಿಮ್ ಮನಸ್ಸನ್ನು ನೋಯಿಸ್ಬಿಟ್ರೆ ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ಬಿಟ್ಬಿಡ್ತೀನಣ್ಣ. ಅಣ್ಣ ನೀ ಹೂವೋಣ, ಹಿಂಗ್ ಹೋಗಿ ತಂದು ಬಿಡ್ತೀನಿ. ಅವ ಇನ್ಮೇಲೆ ಪ್ರತಿ ವರ್ಷದ ಹುಟ್ಟಿದ ಹಬ್ಬಕ್ಕೂ ನಾನೇ ಬಟ್ಟೆ ಹೊಲಿಯೋದು. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬಾಯ್ ಅಣ್ಣ, ಬರ್ತೀರಣ್ಣ. ತಗೊಳಮ್ಮ. ಅಣ್ಣ ಏನಮ್ಮ? ತಗೋ. ನನಗೆ ಯಾಕಮ್ಮ ಇದಲ್ಲ? ಹೌದೌದು, ನಾನ್ ಮಾತ್ರ ಹೊಸ ಬಟ್ಟೆ ಹಾಕೊಂಡ್ ಮೈ ತುಂಬಾ ಒಡವೆ ಹಾಕೊಂಡ್ ಮಹಾರಾಣಿ ತರ ಇರ್ಬೇಕು. ನೀನ್ ಮಾತ್ರ ಹೀಗೆ ಇರ್ಬೇಕಾ? ಅಣ್ಣ, ನನಗ್ ತಾನೇ ನಿನ್ ಬಿಟ್ ಬೇರೆ ಯಾರಿದ್ದಾರೆ? ನನ್ನ ಅಣ್ಣ ಇದನ್ನೆಲ್ಲ ಹಾಕೊಂಡ್ ಮಹಾರಾಜನ್ ತರ ಮೆರಿಬೇಕು ಅಂತ ನನಗೂ ಆಸೆ ಇರಲ್ವಾ? ಲಕ್ಷ್ಮಿ, ಅಣ್ಣ ನನಗೋಸ್ಕರ ನೀನ್ ಹಾಕೊಳ್ಳೇಬೇಕು. ನಂದೀಶಾ, ಗುಳಿ ತರ ಹೋಗ್ತೀಯ. ತಗೋ. ಈ ಸಲ ಹೊಸ ಬಟ್ಟೆ ನನಗೆ? ಹೌದು. ನಾನೆಂತ ಪುಣ್ಯ ಮಾಡಿದ್ದೀನಿ. ನನ್ನಂತ ಒಬ್ಬ ಅನಾಥನ ನಿಮ್ಮಲ್ಲಿ ಒಬ್ಬನಾಗಿ ನೋಡ್ಕೊತಾ ಇದ್ದೀರಾ. ನನ್ಗೆ ನಂದೀಶ ಅಂತ ಹೆಸರಿಟ್ಟಿರೋದು ಯಾಕೆ ಅಂತ ಈಗ ಗೊತ್ತಾಗ್ತಾ ಇತ್ತು. ಆ ಶಿವನ್ ಮುಂದೆ ಆ ನಂದೀಶ ಹೆಂಗಿರ್ತಾನೋ ಹಂಗೆ ಆ ದೇವ್ರು ಈ ಶಿವಣ್ಣನ್ ಮುಂದೆ